सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. This is Srimad Bhagavata Mahapurana, 11th canto, 22nd chapter. ತತ್ವಗಳ ಸಂಖ್ಯೆ, ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆ. Uddhava keeps questioning and Paramatma is answering. Verse number 40. Swapnam manoratam chetam praptanam na smaratyasau tatra purvamivatmanam apurvam chanupashyati. So, ನಾವು ಅನೇಕ ಕನಸುಗಳನ್ನು ಕಾಣ್ತಾ ಇರ್ತೀವಿ. ಆಲ್ಮೋಸ್ಟ್ ಪ್ರತಿದಿನ ಕೂಡ ನಮಗೆ ಕನಸುಗಳನ್ನು ಕಾಣುವಂತಹ ಸಂದರ್ಭಗಳಿರುತ್ತೆ. ಪ್ರತಿ ಕನಸುಗಳು ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಒಂದು ಕನಸು ಮತ್ತೊಂದಕ್ಕಿಂತ ಭಿನ್ನವಾಗಿರುತ್ತೆ. ಸೊ ಯಾವ ಕನಸುಗಳು ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಂದೊಂದು ದಿನ ಒಂದೊಂದು ರೀತಿಯ ಕನಸುಗಳು ನಮ್ಮನ್ನ ಬಂದು ತಲುಪ್ತಾ ಇರುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಒಬ್ಬ ಜೀವಿ ಅಂತ ಹೇಳಿದಾಗ ಅವನು ಕೂಡ ಪದೇ ಪದೇ ಹುಟ್ಟುತ್ತಾ ಇರ್ತಾನೆ ಮತ್ತು ಪದೇ ಪದೇ ಮರಣವನ್ನು ಹೊಂದುತ್ತಾ ಇರ್ತಾನೆ. ಸೊ ದಿಸ್ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಇಟ್ ಈಸ್ ನಿರಂತರ, ಇದು ನಡೀತಾ ಇರುತ್ತೆ. ದಿಸ್ ಈಸ್ ದಿ ಫಿನಾಮಿನಾ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು,
ದಿ ಡ್ರೀಮ್ಸ್, ಕನಸುಗಳು ಅಂತ ನಾವೇನು ಹೇಳ್ತೀವಿ, ದೇ ಆರ್ ನಾಟ್ ರಿಯಲ್. ವಿ ಎಕ್ಸ್ಪೀರಿಯನ್ಸ್, ವಿ ಫೀಲ್. ಮತ್ತು ಕನಸು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಮಚ್ ರಿಯಲ್. ಸೊ ಎಚ್ಚರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಅವುಗಳು ನಿಜ ಅಲ್ಲ, ದೇ ಆರ್ ನಾಟ್ ರಿಯಲ್. ಕನಸಿನ ಅವಸ್ಥೆಯಲ್ಲಿ ನಾವಿದ್ದಾಗ ಆ ಕನಸು ಅನ್ನುವಂತಹದ್ದು ನಿಜ. ಕನಸಿನಿಂದ ಎಚ್ಚರಗೊಂಡ ನಂತರದಲ್ಲಿ ಗೊತ್ತಾಗುತ್ತೆ ಅದು ಕೇವಲ ಭ್ರಮೆ. ಇಟ್ ಈಸ್ ಓನ್ಲಿ ಭ್ರಮೆ, ಇಟ್ ಈಸ್ ನಾಟ್ ನಿಜ. ಕನಸುಗಳು ಹೇಗೆ ನಿಜ ಅಲ್ಲ, ಕೇವಲ ಅವುಗಳು ಭ್ರಮೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಪ್ರತಿ ಬಾರಿ ಹುಟ್ಟಿದ ನಂತರ ನಮಗೆ ಸಿಗುವಂತಹದ್ದು ಹೊಸ ದೇಹ. ಹೊಸ ದೇಹವನ್ನ ಸ್ವೀಕರಿಸ್ತೀವಿ, ಹೊಸ ದೇಹವನ್ನ ನಾವು ಧರಿಸ್ತೀವಿ. ಹೊಸ ದೇಹವನ್ನು ಸ್ವೀಕರಿಸಿದ ನಂತರ ಇಟ್ ಈಸ್ ಸೋ ವಂಡರ್ ದಟ್ ವಿ ಟೋಟಲಿ ಫರ್ಗೆಟ್ ಅವರ್ ಪ್ರೀವಿಯಸ್ ದೇಹ. ಹೊಸ ದೇಹ ಸಿಕ್ಕಿದ ನಂತರದಲ್ಲಿ ಆ ಜೀವಿ ಸಂಪೂರ್ಣವಾಗಿ ತನ್ನ ಹಳೆಯ ದೇಹವನ್ನ ಮರೆತಿರ್ತಾನೆ. ಸೊ ಇಲ್ಲಿ ಕನಸು ಕಂಡಿರ್ತೀವಿ, ಕನಸಿನಲ್ಲಿ ಯಾವುದೋ ಹೆದರಿಕೆಯ ಕಾರಣದಿಂದ ನಾವು ಭಯಗೊಂಡಿರ್ತೀವಿ, ಚೀರಿರ್ತೀವಿ, ಕಿರ್ಚಿರ್ತೀವಿ, ಅತ್ತಿರ್ತೀವಿ, ಹೆದರಿಕೆಯಿಂದ ಬೆವುತಿರ್ತೀವಿ, ಕಣ್ಣೀರು ಬಂದಿರುತ್ತೆ. ಬಟ್ ಎಚ್ಚರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಕಂಡಿದ್ದು ಕೇವಲ ಕನಸು. ಸೊ ಕನಸು ಅನ್ನುವಂತಹದ್ದು ಅದು ನಿಜ ಅಲ್ಲ, ನಿಜದಂತೆ ಅದು ನಮ್ಮ ಅನುಭವಕ್ಕೆ ಬಂದಿರುತ್ತೆ. ನಿಜದ ಅನುಭವದ ಪರಿಚಯ ಆದ ಕಾರಣದಿಂದ ಆ ಕನಸಿನ ಸಮಯದಲ್ಲಿ ನಾವು ಅಂತಹ ಅನೇಕ ತೊಂದರೆಗಳನ್ನು ಅನುಭವಿಸಿ ಕಿರ್ಚಿರ್ತೀವಿ, ಅತ್ತಿರ್ತೀವಿ, ಎಲ್ಲ ಮಾಡಿರ್ತೀವಿ. ಎಚ್ಚರಕ್ಕೆ ಬಂದ ಮೇಲೆ ಅದು ಕನಸು ಅಂತ ಗೊತ್ತಾದಾಗ ಇಟ್ ಈಸ್ ಓನ್ಲಿ ಭ್ರಮೆ. ನಾನು ಕಂಡಿದ್ದು ಇಟ್ ಈಸ್ ಕನಸು, ಅಂಡ್ ಕನಸು ಈಸ್ ಭ್ರಮೆ, ಇಟ್ ಈಸ್ ನಾಟ್ ರಿಯಲ್. ಅಂಡ್ ಆ ಹೆದರಿಕೆ ಎನ್ನುವಂತಹದ್ದು ಇಟ್ ಸ್ಟಾಪ್ಸ್ ದೇರ್ ಇಟ್ ಸೆಲ್ಫ್. No more fear. And in fact, we totally, completely forget the dream also. We forget the dream world, we forget the dream body, and the entire ಆ ಸಂದರ್ಭದಲ್ಲಿ ಉಂಟಾದಂತಹ ಆ ಭಯದ ವಾತಾವರಣ ಅವೆಲ್ಲವನ್ನು ನಾವು ಮರೆತಿರ್ತೀವಿ. So it is very easy to forget that. ಕನಸು ಕಂಡೆ ಅನ್ನುವಂತಹದ್ದು ನಾವು ಮರೆತು ಮತ್ತೆ ದಿನನಿತ್ಯದಲ್ಲಿ ನಾವು ನಮ್ಮ ಅನೇಕ ದೈನಂದಿನ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರ್ತೀವಿ. ಒಂದು ವೇಳೆ ಆ ಕನಸನ್ನು ನಾವು ಮರೆತಿಲ್ಲ ಅಂತಂದ್ರೆ ನಮ್ಮ ದಿನನಿತ್ಯದ ಆ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಇಟ್ ಈಸ್ ವೆರಿ ಈಸಿ ಟು ಫರ್ಗೆಟ್ ದಿ ಡ್ರೀಮ್. ವಿ ಡೋಂಟ್ ಕ್ಯಾರಿ ದಿ ಡ್ರೀಮ್. ಇಟ್ ಈಸ್ ವೆರಿ ಈಸಿ ಟು ಫರ್ಗೆಟ್. ಆ್ಯಂಡ್ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಪ್ರತಿ ಬಾರಿ ಹುಟ್ಟಿದಾಗ ನಮಗೆ ಸಿಗುವಂತಹ ಹೊಸ ಶರೀರವನ್ನು ನಾವು ಧರಿಸಿದಾಗ ನಮ್ಮ ಹಳೆಯ ಶರೀರವನ್ನು ನಾವು ಸಂಪೂರ್ಣವಾಗಿ ಮರೆತಿರ್ತೀವಿ. ಸೊ ಈ ಕಾರಣದಿಂದ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇಟ್ ಈಸ್ ನಾಟ್ ಜಸ್ಟ್ ದಟ್ ಕನಸು ಈಸ್ ಭ್ರಮೆ. ಈವನ್ ನಿನ್ನ ಎಚ್ಚರದ ಅವಸ್ಥೆ, ಎಚ್ಚರದ ಸಮಯ ಈಸ್ ಆಲ್ಸೋ ಲೈಕ್ ಡ್ರೀಮ್, ಇಟ್ ಈಸ್ ಆಲ್ಸೋ ನಾಟ್ ರಿಯಲ್. ಎಚ್ಚರದ ಸಮಯ ಈಸ್ ಆಲ್ಸೋ ನಾಟ್ ರಿಯಲ್, ಈವನ್ ಇಟ್ ಈಸ್ ಆಲ್ಸೋ
ಸಮಥಿಂಗ್ ಲೈಕ್ ಆಲ್ಮೋಸ್ಟ್ ಎ ಡ್ರೀಮ್. ಸೊ ಯಾಕೆಂದರೆ ಇಂತಹ ಅನೇಕ ಎಚ್ಚರದ ಸಮಯಗಳನ್ನು ನಾವು ಅನುಭವಿಸಿ ನಾವು ಮತ್ತೊಂದು ಶರೀರವನ್ನು ನಾವು ಪಡ್ಕೊಂಡಿರ್ತೀವಿ. ಹಳೆಯ ಶರೀರದಲ್ಲಿ ಅನೇಕ ಸಮಯ ನಾವು ಎಚ್ಚರವಾಗಿರ್ತೀವಿ. ಆ ಎಚ್ಚರದ ಸಮಯದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ನಾವು ಪಡ್ಕೊಂಡಿರ್ತೀವಿ. ಸೊ ಎಚ್ಚರದ ಸಮಯದಲ್ಲಿ ನಾವು ಕಂಡುಕೊಂಡಂತಹ ಅನುಭವಗಳು ನಿಜವೇ ಆಗಿದ್ದ ಪಕ್ಷದಲ್ಲಿ ಮತ್ತೊಂದು ಶರೀರವನ್ನು ನಾವು ಹೋಗಿ ಸೇರಿದಾಗ ಅದನ್ನು ನಾವು ಯಾಕೆ ಮರಿತೀವಿ? ಇಟ್ ಈಸ್ ಓನ್ಲಿ ಬಿಕಾಸ್ ಈವನ್ ದಿ ಎಚ್ಚರದ ಸಮಯ ಈಸ್ ಲೈಕ್ ಡ್ರೀಮ್, ಇಟ್ ಈಸ್ ನಾಟ್ ರಿಯಲ್. ಸೊ ದಿಸ್ ಈಸ್ ವಾಟ್ ವೇದಾಂತ ಈಸ್ ಟ್ರೈಂಗ್ ಟು ಅಪ್ಡೇಟ್. In fact, Vedanta says the entire Jagat is not real, it is mithya, it is only an appearance. ಸೊ ಇಂತಹ ಅನೇಕ ಎಚ್ಚರದ ಸಮಯವನ್ನು ಅನುಭವಿಸಿ ನಾವು ಮತ್ತೊಂದು ಶರೀರವನ್ನು ಪಡೆದ ನಂತರದಲ್ಲಿ ಬಹಳ ಸುಲಭವಾಗಿ ನಮ್ಮ ಹಳೆಯ ಶರೀರದ ಬಗ್ಗೆ ಯಾವೊಂದು ನೆನಪು ನಮ್ಮಲ್ಲಿ ಇರೋದಿಲ್ಲ. ದಟ್ ಮೀನ್ಸ್ ನಮ್ಮ ಎಚ್ಚರದ ಅವಸ್ಥೆ ಅನ್ನುವಂತಹದ್ದು ಕೂಡ ಈಸ್ ನಾಟ್ ರಿಯಲ್. ಹೇಗೆ ನಮಗೆ ನಮ್ಮ ಅನೇಕ ಕನಸಿನ ನೆನಪುಗಳು ನಮ್ಮ ನೆನಪಿಗೆ ಬರೋದಿಲ್ಲ, ಸ್ಮೃತಿಗೆ ಬರೋದಿಲ್ಲ, ಅದರಂತೆ ಪೂರ್ವ ಜನ್ಮದ ಅನೇಕ ಘಟನೆಗಳು, ಶರೀರದ ನೆನಪುಗಳು ಕೂಡ ನಮಗೆ ನಾವು ಹೊಸ ಶರೀರವನ್ನು ಧರಿಸಿದಾಗ ಆ ನೆನಪುಗಳು ಕೂಡ ನಮಗೆ ಸಿಗೋದಿಲ್ಲ. In fact, we don't need to discuss about our previous life. ಕೇವಲ 2-3 ದಿನಗಳ ಹಿಂದೆ ನಡೆದಂತಹ ಅನೇಕ ಘಟನೆಗಳೇ ನಮಗೆ ಸಂಪೂರ್ಣವಾಗಿ ನಾವು ಮರೆತಿರ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಈಗ 2 ದಿನಗಳ ಹಿಂದೆ ನಾನು ತಿಂದಂತಹ ಆಹಾರ ಇರಬಹುದು, ನಾನು ಭೇಟಿ ಮಾಡಿದಂತಹ ಸ್ಥಳ ಇರಬಹುದು, ನಾನು ಭೇಟಿ ಮಾಡಿದಂತಹ ವ್ಯಕ್ತಿಗಳಿರಬಹುದು, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಯಾವುದೂ ಕೂಡ ನಮ್ಮ ನೆನಪಿಗೆ ಬರೋದಿಲ್ಲ. ನಾವೇ ತಿಂದು ಅನುಭವಿಸಿದ ಆಹಾರದ ಬಗ್ಗೆ ನಮಗೆ ನೆನಪು ಸಿಗೋದಿಲ್ಲ. ನಾವೇ ಭೇಟಿ ಮಾಡಿದಂತಹ ವ್ಯಕ್ತಿಗಳು ನಮ್ಮ ನೆನಪಿಗೆ ಬರೋದಿಲ್ಲ. ಈ ಜನ್ಮದಲ್ಲಿ ಕೇವಲ 2-3 ದಿನಗಳ ಹಿಂದೆ ನಡೆದಂತಹ ಘಟನೆಗಳೇ ನಮಗೆ ನೆನಪಿಗೆ ಬರೋದಿಲ್ಲ. ಇನ್ನು ಹಳೆಯ ಜನ್ಮದ ನೆನಪು ನಮಗೆ ಹೇಗೆ ಸಿಗತ್ತೆ? ಈ ಜನ್ಮದ ಅನೇಕ ವೃತ್ತಾಂತಗಳೇ ನಮ್ಮ ನೆನಪಿಗೆ ಬರೋದಿಲ್ಲ ಅಂತಂದ ಮೇಲೆ ಪೂರ್ವ ಶರೀರದ ವೃತ್ತಾಂತಗಳು ನಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಕಾರಣ ಏನು? ದಟ್ ಈಸ್ ವಾಟ್ ಪರಮಾತ್ಮ ಇಸ್ ಟೆಲಿಂಗ್. ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇರುವಂತಹದ್ದು ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಮನಸ್ಸಿನ ಒಂದು ಸಹಜವಾದ ಗುಣ ಏನು ಅಂತಂದ್ರೆ, ಮನಸ್ಸಿನ ಆಸಕ್ತಿ ಹೊಸ ಹೊಸ ವಿಷಯ ವಸ್ತುಗಳಲ್ಲಿ ಸಂಘವನ್ನ ಬೆಳೆಸ್ಕೊಂಡು ಹಳೆಯ ಎಲ್ಲವನ್ನ ಅದು ಮರಿತಾ ಬರುತ್ತೆ. ಸೊ ದಟ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ನಾನು ಮತ್ತು ನನ್ನ ಈ ದೇಹ ಈಸ್ ನಥಿಂಗ್ ಬಟ್ ಎನ್ ಇಮ್ಯಾಜಿನೇಷನ್. ಕನಸು ಅನ್ನುವಂತಹದ್ದು ಹೇಗೆ ನಾವು ಭ್ರಮೆ ಅಂತ ಹೇಳ್ತೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ನಾನು ಮತ್ತು ನನ್ನ ದೇಹ ಅನ್ನುವಂತಹದ್ದೇ ಈಸ್ ಎನ್ ಇಮ್ಯಾಜಿನೇಷನ್. ಇಟ್ ಈಸ್ ಎ ಪರಿಕಲ್ಪನೆ. ಸೊ ವಾಟ್ ಈಸ್ ರಿಯಲ್? ರಿಯಲ್ ಈಸ್ ಓನ್ಲಿ ಒನ್ ಥಿಂಗ್. ಅದೇನು ಅಂತಂದ್ರೆ, ದ ಸೆಲ್ಫ್ ಈಸ್ ದಿ ಓನ್ಲಿ ರಿಯಾಲಿಟಿ. ಅದರ್ ದ್ಯಾನ್ ದಿ ಸೆಲ್ಫ್ everything is a big drama, everything is unreal. Self alone is true. So ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಜಗತ್ ಈಸ್ ಮಿಥ್ಯಾ, ಸೆಲ್ಫ್ ಅಲೋನ್ ಈಸ್ ಸತ್ಯ.
ಮ್ಯಾಟರ್ ಕೆನಾಟ್ ಬಿ ಟ್ರೂ ಅಟ್ ಆಲ್. ಮ್ಯಾಟರ್ ಅಂತಂದ್ರೆ ನಾವೇನು ಜಡ ಅಂತ ಹೇಳ್ತೀವಿ, ಅದು ಮತ್ತೆ ಮತ್ತೆ ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ. ಜಡದ ವಿಚಾರ ಇರಲಿ, ಸಮ್ಟೈಮ್ಸ್ ದಿ ಸೆಲ್ಫ್, ಆತ್ಮ ಅಂತ ನಾವೇನು ಹೇಳ್ತೀವಿ, ಈ ಆತ್ಮ ಆಲ್ಸೋ ಇಟ್ ಐಡೆಂಟಿಫೈಸ್ ವಿತ್ ಮ್ಯಾಟರ್ಸ್. ದಿ ಆತ್ಮ ಐಡೆಂಟಿಫೈಸ್ ವಿತ್ ದಿ ಮ್ಯಾಟರ್. Then it feels there is a change. Deha is jada. Deha is a matter. Deha is made up of 5 great elements. Deha is pure jada. It is only because the self identifies with this Deha and says it's me. The Atma forgets its true nature. What happens then? It becomes Jivatma. So what is Jivatma antandre? The changing entity after the identification with Deha. There is a change. Atma feels there is a change. That changing entity is called Jivatma. ಇಂದ್ರಿಯಾಯನ ಸ್ವಸ್ಥೇದಂ ತ್ರೈವಿಧ್ಯಂ ಭಾತಿ ವಸ್ತುನಿ ಬಹಿರಂತರ್ಭಿದಾ ಹೇತು ಜನೋ ಸಜ್ಜನ ಕೃದ್ಯತ. ಸೊ ವೇದಾಂತಗಳು ಅಲ್ಲಲ್ಲಿ ಹೇಳ್ತಾ ಬರುತ್ತೆ, ಉಪನಿಷತ್ಗಳು ಈ ಸತ್ಯವನ್ನು ಮತ್ತೆ ಮತ್ತೆ ನಮ್ಮ ನೆನಪಿಗೆ ತರ್ತಾ ಇರುತ್ತೆ. ಒಬ್ಬ ಗುರು ಇರಬಹುದು, ಜ್ಞಾನಿ ಇರಬಹುದು, ಒಬ್ಬ ಅನುಭವಿ ಇರಬಹುದು. ನಮಗೆ ಆತ್ಮನ ಬಗ್ಗೆ ವಿಚಾರವನ್ನು ತಿಳಿಸುವಾಗ, ಆತ್ಮನ ಬಗ್ಗೆ ಉಪದೇಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಪ್ರತಿಯೊಬ್ಬರು ಕೂಡ ಈ ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ಏಕಃ. ಆತ್ಮ ಈಸ್ ಏಕಃ. ಆತ್ಮ ಅಂತಂದ್ರೆ ಅದು ಒಂದು ಮಾತ್ರ. ಆತ್ಮ ಈಸ್ ಏಕಃ. ಆತ್ಮ ಈಸ್ ಅದ್ವಿತೀಯ. ಆತ್ಮನನ್ನು ಹೊರತುಪಡಿಸಿದರೆ ಅಲ್ಲಿ ಮತ್ತೊಂದು ಅನ್ನುವಂತಹದ್ದು ಇಲ್ಲವೇ ಇಲ್ಲ. ದರ್ ಈಸ್ ನೋ ದಿ ಸೆಕೆಂಡ್ ಎಂಟಿಟಿ ಅದರ್ ದ್ಯಾನ್ ದಿ ಸೆಲ್ಫ್. ಅಂಡ್ ದಿಸ್ ಆತ್ಮ ಈಸ್ ಅಖಂಡ. ಆತ್ಮನನ್ನ ಅಖಂಡ ಅಂತ ಕರೆದಿರೋದ್ರಿಂದ ಆತ್ಮನನ್ನ ಕತ್ತರಿಸಿ ತುಂಡರಿಸುವುದಕ್ಕೆ ಸಾಧ್ಯವೇ ಇಲ್ಲ. ದಟ್ ಈಸ್ ಕಾಲ್ಡ್ ಏಕಃ. ಏಕಃ ಅಂತಂದ್ರೆ ಅದು ಒಂದು ಮಾತ್ರವೇ ಆಗಿರುತ್ತೆ. ಯು ಕೆನಾಟ್ ಫೈಂಡ್ ದಿ ಸೆಕೆಂಡ್ ಎಂಟಿಟಿ ದೇರ್. ಆತ್ಮ ಅಂತ ಹೇಳಿದಾಗ ಅಲ್ಲಿ ಈವನ್ ಇಟ್ ಈಸ್ ಏಕಃ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆತ್ಮನ ಒಳಗೆ, ಆತ್ಮನ ಹೊರಗೆ ದರ್ ಈಸ್ ನಥಿಂಗ್ ಲೈಕ್ ದಟ್. ಆತ್ಮ ಈಸ್ ಏಕಃ, ದಟ್ಸ್ ಆಲ್. ಮತ್ತು ಆತ್ಮ ಈಸ್ ಏಕಃ, ಆತ್ಮ ಈಸ್ ಅಖಂಡ, ಆತ್ಮ ಈಸ್ ಅಜಃ. ಅಜಃ ಅಂತಂದ್ರೆ ಆತ್ಮ ಅಂತ ಹೇಳಿದಾಗ ಆತ್ಮನಿಗೆ ದರ್ ಈಸ್ ನೋ ಜನ್ಮ, ದರ್ ಈಸ್ ನೋ ಹುಟ್ಟು. There is no huttu, there is no birth for the Atma. ಅದೇ ರೀತಿ there is no death for the Atma, there is no ನಾಶ. ಅದರಿಂದ ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ಅವಿನಾಶಿ. ಆತ್ಮ ಈಸ್ ಅವಿನಾಶಿ. There is no destruction for the Atma. There is no death for the Atma. ಸೊ ಆತ್ಮನಿಗೆ ಜನ್ಮ ಮೃತ್ಯುಗಳು ಅನ್ನುವಂತಹದ್ದೇ ಇಲ್ಲ. ಬಟ್ ಈ ಬೇರೆ ಬೇರೆ ಅನೇಕ ರೀತಿಯ ಅನುಭವಗಳು ನಮಗಾಗ್ತಾ ಇದೆಯಲ್ಲ. ದೇರ್ ಈಸ್ ನೋ ಸೆಕೆಂಡ್ ಎಂಟಿಟಿ, ಬಟ್ ವಿ ಸಿ ಸೋ ಮೆನಿ ಥಿಂಗ್ಸ್. ವಿ ಆರ್ ನಾಟ್ ಸೀಯಿಂಗ್ ದಿ ಆತ್ಮ. ಆತ್ಮ ಈಸ್ ಏಕಃ, ಆತ್ಮ ಈಸ್ ಸತ್ಯ. ಅದರ್ ದ್ಯಾನ್ ಆತ್ಮ ಎವ್ರಿಥಿಂಗ್ ಈಸ್ ನಾಟ್ ರಿಯಲ್. ದಿಸ್ ಈಸ್ ದಿ ವೇದಾಂತ. ಒಬ್ಬ ಗುರು, ಒಬ್ಬ ಜ್ಞಾನಿ ಅನುಭವ ಹೇಳ್ತಾ ಇರುವಂತಹದ್ದು. ಬಟ್ ಸೋ ಫಾರ್ we have not experienced the Atma. ಈವರೆಗೆ ನಾನು ಆತ್ಮನನ್ನು ಕಂಡೇ ಇಲ್ಲ. ಆತ್ಮನನ್ನು ಹೊರತುಪಡಿಸಿ ಬೇರೆ ಉಳಿದ ಎಲ್ಲವನ್ನ ನಾನು ನೋಡ್ತಾ ಇದ್ದೀನಿ. So far I have not seen the Atma.
Why it is so? Here the mind is culprit. ಇಲ್ಲಿ ಮನಸ್ಸು ಅನ್ನುವಂತಹದ್ದು ನಮಗೆ ಭೇದ ಬುದ್ಧಿಯನ್ನು ಕಲಿಸುತ್ತೆ. ಸೊ ಈ ಭೇದ ಬುದ್ಧಿಗೆ ಮನಸ್ಸು ಕಾರಣವಾಗಿದೆ. ಇಂದ್ರಿಯಗಳು ಅಂತ ಹೇಳುವಂತಹದ್ದು, ಈ ಇಂದ್ರಿಯಗಳು ಮನಸ್ಸಿನ ಆಶ್ರಯ ಮತ್ತು ಮನಸ್ಸಿನ ಕಂಟ್ರೋಲ್ನಲ್ಲಿದೆ. ಸೊ ಮನಸ್ಸು ಅನೇಕ ರೀತಿಯ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತೆ. ಇಟ್ ಈಸ್ ಪಾಸಿಬಲ್ ಫಾರ್ ದಿ ಮೈಂಡ್ ಟು ಇಮ್ಯಾಜಿನ್. ಇನ್ ಫ್ಯಾಕ್ಟ್ ಇಮ್ಯಾಜಿನೇಷನ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಗಿಫ್ಟ್ಸ್ ಆಫ್ ದಿ ಗಾಡ್ ಟು ದಿ ಜೀವ. Imagination is a wonderful power, one of the wonderful gifts by the God. But ಜೀವ ಈ ಕಲ್ಪನೆಗಳನ್ನು ಮನಸ್ಸಿನ ಮೂಲಕ ಮಾಡಿಕೊಳ್ಳುವಂತಹದ್ದು. He uses this mind to imagine something. ಮತ್ತು ಮನಸ್ಸು it is possible for the mind to imagine anything. Mind has got that capacity. ಮತ್ತು ಈ ವಿಚಾರದಲ್ಲಿ ಮೈಂಡ್ ಈಸ್ ಇಂಡಿಪೆಂಡೆಂಟ್. ಯಾವುದೇ ಒಂದನ್ನು ಕಲ್ಪನೆ ಮಾಡ್ಕೋಬೇಕು ಅಂತಂದಾಗ ಅಲ್ಲಿ ಮನಸ್ಸಿಗೆ ಮತ್ತೊಂದು ಏನಾದರೂ ಬೇಕಾ ಸಪೋರ್ಟ್ ಮಾಡೋದಕ್ಕೆ? ನಥಿಂಗ್ ಈಸ್ ರಿಕ್ವೈರ್ಡ್. ಮೈಂಡ್ ಈಸ್ ವೆರಿ ಮಚ್ ಇಂಡಿಪೆಂಡೆಂಟ್ ಇನ್ ದಿಸ್ ವಿಚಾರ. ಮೈಂಡ್ ಕ್ಯಾನ್ ಇಮ್ಯಾಜಿನ್ ಎನಿಥಿಂಗ್. It has got that capacity. It is not dependent on anything else to imagine. Mind can do it on its own. So because of the mind, there is an experience of the birth. There is a birth ಅಂತ ಹೇಳ್ತೀವಿ. ಅಲ್ಲಿ ಒಂದು ಹುಟ್ಟು ಅನ್ನುವಂತಹದ್ದು ನಡೆದಿದೆ. ಒಂದು ಮಗುವಿನ ಜನನ ಆಗಿದೆ ಅಂತ ಹೇಳ್ತೀವಿ. ಒಂದು ಜೀವದ ಜನ್ಮವಾಗಿದೆ ಅಂತ ಹೇಳ್ತೀವಿ. ದೇರ್ ಈಸ್ ಅ ಬರ್ತ್. ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್ ದೇರ್ ಈಸ್ ಅ ಡೆತ್. ಸೊ ದಿ ಗೇಮ್ ಆಫ್ ಬರ್ತ್ ಅಂಡ್ ಡೆತ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಸಿ ಆಲ್ ದಿಸ್ ಈಸ್ ನಥಿಂಗ್ ಬಟ್ ದಿ imagination of the mind. For example, ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ಕೆಟ್ಟ ಮಗ ಹುಟ್ಟುತ್ತಾನೆ. In reality, from the standpoint of reality and from the standpoint of spirituality, ಒಳ್ಳೆಯದು ಕೆಟ್ಟದು ಅನ್ನುವಂತಹದ್ದು ಎರಡುಗಳನ್ನು ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಸಿ ದಿಸ್ ಒಳ್ಳೆಯದು ಮತ್ತು ಕೆಟ್ಟದು ಅನ್ನುವಂತಹದ್ದು ಈಸ್ ದಿ ಡಿಸಿಷನ್ ಆಫ್ ದಿ ಮೈಂಡ್. ಇಟ್ ಈಸ್ ದಿ ಮೈಂಡ್ ವಿಚ್ ಡಿಸೈಡ್ಸ್. ಇಟ್ ಈಸ್ ದಿ ಮೈಂಡ್ ದಟ್ ಪ್ರೊಜೆಕ್ಟ್ಸ್. ಸೊ ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ಕೆಟ್ಟ ಮಗ ಹುಟ್ಟಿದಾನೆ ಎನ್ನುವಂತಹದ್ದನ್ನು ನಮಗೆ ತೋರಿಸ್ಕೊಡುವಂತಹದ್ದು ದಿಸ್ ಮೈಂಡ್. ಅಫ್ಕೋರ್ಸ್ ಆ ಒಂದು ಕುಟುಂಬದಲ್ಲಿ ಒಂದು ಮಗುವಿನ ಜನ್ಮವಾಗಿದೆ, ಒಬ್ಬ ಮಗನ ಜನ್ಮವಾಗಿದೆ ಅಂತಂದಾಗ ಇಟ್ ಈಸ್ ಬಿಕಾಸ್ ಆಫ್ ದಿ ಕರ್ಮಾನುಸಾರ. ಸೊ ಕರ್ಮಕ್ಕೆ ಅನುಸಾರವಾಗಿ ಆ ಕುಟುಂಬದಲ್ಲಿ ಒಂದು ಮಗುವಿನ ಜನ್ಮ ಆಗಬೇಕಾಗಿರುತ್ತೆ. ದಟ್ಸ್ ಆಲ್. ವೇದಾಂತ ಇಷ್ಟು ಮಾತ್ರ ಹೇಳುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾವು ಕ್ವಶನ್ ಮಾಡ್ತೀವಿ, ವೈ ಇಟ್ ಈಸ್ ಸೊ. ಸೊ ನಮ್ಮ ಈ ಲೌಕಿಕದಲ್ಲಿ ಯಾಕೆ ಅನ್ನುವಂತಹದ್ದು ಮತ್ತೆ ಮತ್ತೆ ನಮಗೆ ಬರ್ತಾ ಇರುವಂತಹ ಪ್ರಶ್ನೆ. ವೈ ಮೀ, ವೈ ಇಟ್ ಈಸ್ ಸೊ, ನನಗೆ ಮಾತ್ರ ಯಾಕೆ? ಆಲ್ ದೀಸ್ ಕ್ವಶನ್ಸ್ ಆರ್ ದೇರ್. ವಿ ಸಿ ಸೋ ಮೆನಿ ಸಚ್ ಕ್ವಶನ್ಸ್ ಇನ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್. ಸೊ ಒಂದು ಕುಟುಂಬದಲ್ಲಿ ಒಬ್ಬ ಕೆಟ್ಟ ಮಗನ ಜನ್ಮ ಆಗಿದೆ ಅಂತಂದ್ರೆ ದಟ್ ಜನ್ಮ ಈಸ್ ಬಿಕಾಸ್ ಆಫ್ ದಿ ಕರ್ಮಾನುಸಾರ ಆಫ್ ದಟ್ ಪರ್ಟಿಕ್ಯುಲರ್ ಜೀವ. ಬಿಕಾಸ್
ಒಂದು ಜನ್ಮ ಅಂತ ಹೇಳಿದಾಗ ಅಲ್ಲಿ ಸಿಗುವಂತಹ ದೇಹ, ದಟ್ ಈಸ್ ದಿ ಪ್ರಾರಬ್ಧ. ಅಗೇನ್ ಪ್ರಾರಬ್ಧ ಅಂತ ಹೇಳಿದಾಗ ದಟ್ ಈಸ್ ದಿ ಕರ್ಮಫಲ. ದೇಹ, ಸಂಬಂಧ, ತಂದೆ ತಾಯಿ, ಮಗ ಮಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಆಲ್ ದೀಸ್ ಆರ್ ದಿ ಕರ್ಮಫಲಾಸ್. ದೇ ಆರ್ ದಿ ಪ್ರಾರಬ್ಧಾಸ್. ಸೊ ಪ್ರಾರಬ್ಧ ಅಂತ ಹೇಳಿದಾಗ ಅದೊಂದು ಟೀಕಾ ಶಬ್ದ ಅಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ರಾರಬ್ಧ. ಪ್ರಾರಬ್ಧ ಈಸ್ ಕರ್ಮಫಲಗಳು ದಟ್ ಫಾಲೋಸ್, ದಟ್ಸ್ ಆಲ್. ವಾಟ್ ದಟ್ ಫಾಲೋಸ್ ಈಸ್ ಕಾಲ್ಡ್ ದಿ ಪ್ರಾರಬ್ಧ. ಸೊ ಒಂದು ಕುಟುಂಬದಲ್ಲಿ ಒಬ್ಬ ಕೆಟ್ಟ ಮಗನ ಜನ್ಮ ಆಗಿದೆ ಅಂತಂದ್ರೆ ಅಗೈನ್ ಇಟ್ ಈಸ್ ಬಿಕಾಸ್ ಆಫ್ ದಿ ಕರ್ಮಾನುಸಾರ. ಅಂಡ್ ಬಿಕಾಸ್ ಆಫ್ ಹಿಸ್ ಬರ್ತ್ there will be a lot of different opinions that arise in the family. Opinions, again, see, we have to understand opinions anta helidaga the role of the mind is pradhana there. See, opinions anta helidaga opinions comes out of the mind. Opinions are born in the mind. It is my opinion anta na helidaga that opinion is my own projection through the mind. It is my imagination. It is my mind that projects. It is my mind shows that. So my mind throws some light on it and says it is so. So there are so many different opinions that arise in the family. ಬಟ್ ಒಂದು ಕುಟುಂಬದಲ್ಲಿ ಹೀಗೆ ಅನೇಕ ಒಪಿನಿಯನ್ಗಳು ಒಬ್ಬ ಮಗನ ಬಗ್ಗೆ ಬರ್ತಾ ಇದೆ ಅಂತಂದಾಗ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಮೈಂಡ್. ಸೊ ಮೈಂಡ್ ಅನ್ನುವಂತಹದ್ದು ಇಟ್ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್ ಇನ್ ದಿ ಫ್ಯಾಮಿಲಿ. ಈವನ್ ಸತ್ವಗುಣ ವಿಶಿಷ್ಟವಾಗಿದ್ರೂ ಕೂಡ, ಪ್ರಧಾನವಾಗಿದ್ರೂ ಕೂಡ, ಮನಸ್ಸು ನಾನಾ ಪ್ರಕಾರದ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾ ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಂಡು ಜೀವಿಯನ್ನ ಅಲಿಯುವಂತೆ ಮಾಡುತ್ತೆ. See, it's all the imagination of the mind. It is the play of the mind. It is the game of the mind. ಯಾವಾಗ ಒಂದು ದೇಹ ಜನ್ಮ ಅಂತ ಹೇಳಿ ಜನ್ಮವನ್ನು ತಗೊಂಡು ಅದು ಹುಟ್ಟು, ಇನ್ ದ ನೇಮ್ ಆಫ್ ಬರ್ತ್ ಇಟ್ ಕಮ್ಸ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್. ಇದು ಈ ರೀತಿಯ ಎಕ್ಸಿಸ್ಟೆನ್ಸ್ಗೆ ಬರಬೇಕು ಅಂತಂದ್ರೆ ಅದಕ್ಕೆ ಕಾರಣ ಈಸ್ ದಿ ಸೆಲ್ಫ್. ಇಟ್ ಈಸ್ ದಿ ಆತ್ಮ. ಇಟ್ ಈಸ್ ದಿ ಸೆಲ್ಫ್ ಅಂಡ್ ದಿ ಸೆಲ್ಫ್ ಎಕ್ಸ್ಪ್ರೆಸಿಂಗ್ ಥ್ರೂ ದಟ್ ಬಾಡಿ. ಅದರ್ವೈಸ್ ಬಾಡಿ is made up of 5 great elements. It is otherwise the body is jada. That jada expresses, it is only because of the chaitanya, that is atma, self. So the self expressing through the body. So basically what is body antandre, it is the composition of the body is, it has got 10 indriyas. Pancha karmendriya, pancha ಜ್ಞಾನೇಂದ್ರಿಯ, ಅವುಗಳು ಸೇರಿ 10 ಇಂದ್ರಿಯಗಳನ್ನು ಹೊಂದಿರುವಂತಹ ಈ ಶರೀರ. There is no doubt it is called the ಸ್ಥೂಲ ಶರೀರ, the physical body. And ಇದೇ ದೇಹದಲ್ಲಿ there is another setting in the mind. And it is called the imagination. Mind imagines, mind projects. So even in the mind there is a body. See, ಜನ್ಮ ಅಂತ ಹೇಳಿ ಒಂದು ಸ್ಥೂಲ ಶರೀರವನ್ನು ತಗೊಂಡು ಬಂದಿರುವಂತಹದ್ದು, and because of the expression through the self, ಒಂದು ಸ್ಥೂಲ ಶರೀರ ಅಂತ ಅದು ಗುರುತಿಸ್ಕೊಳ್ಳುತ್ತೆ. But there is mind, and that mind, there is a setting called the imagination,
and it imagines another body about the same body. So that is different opinions comes like this. So even in the mind there is a body. ಈ ಕಾರಣದಿಂದ ನಾವು ದೇಹವನ್ನು ನಾನು ಅಂತ ಹೇಳ್ತೀವಿ. ಅದೇ ರೀತಿ ಮನಸ್ಸು ಕೂಡ ನನ್ನದೇ ಮನಸ್ಸು ಅಂತ ಹೇಳ್ತಾ ಇರೋದ್ರಿಂದ ಇಟ್ ಈಸ್ ಮೈ ಮೈಂಡ್ ಅಂತ ಕೂಡ ಹೇಳ್ತೀವಿ. ದೇಹವನ್ನು ನಾನು ಅಂತ ಹೇಳ್ತೀವಿ, ಅಗೇನ್ ಮನಸ್ಸನ್ನು ಕೂಡ ನಾನು ಅಂತಾನೆ ಹೇಳ್ತೀವಿ. ಅಂಡ್ ವೇರ್ ಆರ್ ದೀಸ್ ಇಂದ್ರಿಯಾಸ್? These indriyas are there in the body and mind is controlling all the indriyas. So these 10 indriyas are there in the body. It is called the upadhis. But all the 10 indriyas are under the control of the mind. So almost ಮನಸ್ಸಿನ ಆಶ್ರಯದಲ್ಲಿ ಇಂದ್ರಿಯಗಳು ಇರುತ್ತವೆ. ಜಸ್ಟ್ ಥಿಂಕ್, ಇಫ್ ಯು ಡು ನಾಟ್ ಹ್ಯಾವ್ ದಿ ಮೈಂಡ್, ಮನಸ್ಸು ಅನ್ನುವಂತಹದ್ದೇ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಯು ಕೆನಾಟ್ ಸಿ ದಿ ಬಾಡಿ ಅಂಡ್ ದೇರ್ ಕೆನಾಟ್ ಬಿ 10 ಇಂದ್ರಿಯಾಸ್. ಯಾವುದು ಕೂಡ ಗೊತ್ತಾಗ್ತಾ ಇರಲ್ಲ. ಇಟ್ ಈಸ್ ದಿ ಮೈಂಡ್ which is projecting everything. So ಸ್ಥೂಲ ಅನ್ನುವಂತಹದ್ದು ಈಸ್ ಎನ್ ಎಕ್ಸ್ಟ್ರಾಕ್ಷನ್ ಫ್ರಮ್ ದಿ ಸೂಕ್ಷ್ಮ. ಶರೀರ ಅಂತ ಹೇಳಿದಾಗ, ಫಿಸಿಕಲ್ ಇನ್ ನೇಚರ್ ಅಂತ ಹೇಳಿದಾಗ ವಿ ಕಾಲ್ ಇಟ್ ಸ್ಥೂಲ ಶರೀರ. ದಿಸ್ ಸ್ಥೂಲ ಈಸ್ ಎನ್ ಎಕ್ಸ್ಟ್ರಾಕ್ಷನ್ ಫ್ರಮ್ ದಿ ಸೂಕ್ಷ್ಮ. ಬಿಕಾಸ್ ದೇರ್ ಈಸ್ ಸೂಕ್ಷ್ಮ, it is possible to recognize this stula. So deha is stula, manasu is sukshma. Deha you can see, so it is physical in nature. Manasu anta helidaga it is sukshma, it is subtle in nature. You cannot see the mind, you can see the body. So sukshma, the mind is the cause. ಸೂಕ್ಷ್ಮ ಅನ್ನುವಂತಹ ಮನಸ್ಸು ಈಸ್ ದಿ ಕಾಸ್ ಅಂಡ್ ಸ್ಥೂಲ ದಿ ಫಿಸಿಕಲ್ ಬಾಡಿ ಈಸ್ ದಿ ರಿಸಲ್ಟ್, ಎಫೆಕ್ಟ್. ಸೊ ಸೂಕ್ಷ್ಮ ಅಲೋನ್ ಎಕ್ಸ್ಪ್ರೆಸಸ್ ಆಸ್ ದಿ ಎಫೆಕ್ಟ್. ಸೊ ಇದನ್ನ ಈ ರೀತಿ ಕೂಡ ಅರ್ಥ ಮಾಡ್ಕೋಬಹುದು. ದ ಹೋಲ್ ವರ್ಲ್ಡ್ ಈಸ್ ಸೀನ್ ಫ್ರಮ್ ಅವರ್ ಐಸ್. ನಾವು ಇಡೀ ಪ್ರಪಂಚವನ್ನ ನಾವು ನೋಡ್ತೀವಿ. ಸೊ ಜಗತ್ತಿನಲ್ಲಿರುವಂತಹ ಅನೇಕ ಶಬ್ದಗಳನ್ನು ನಾವು ಕಿವಿಯ ಮೂಲಕ ಆಲಿಸ್ತೀವಿ. ಸೊ ಕಣ್ಣುಗಳು ದೇ ಬಿಕಮ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್. ಕಣ್ಣುಗಳು ಆರ್ ದಿ ಕಾಸ್, ವರ್ಲ್ಡ್ ಈಸ್ ದಿ ಎಫೆಕ್ಟ್. ಬಿಕಾಸ್ ಐಸ್ ಹ್ಯಾವ್ ಸೀನ್ ದಿ ವರ್ಲ್ಡ್. ಸೊ ಕಣ್ಣು ಈಸ್ ದಿ ಕಾಸ್, ಜಗತ್ತು ಈಸ್ ದಿ ಎಫೆಕ್ಟ್. ಅದೇ ರೀತಿ ಕಿವಿಗಳು ಈಸ್ ದಿ ಕಾಸ್, ಶಬ್ದ ಈಸ್ ದಿ ಎಫೆಕ್ಟ್. ಸೊ ಈ ರೀತಿಯಲ್ಲಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ದೇ ಆರ್ ದಿ ಕಾಸ್ ಅಂಡ್ ದ ಹೋಲ್ ವರ್ಲ್ಡ್ ವಿತ್ ನೇಮ್ಸ್ ಅಂಡ್ ಫಾರ್ಮ್ಸ್ ಅಂಡ್ ಸೋ ಮೆನಿ ಥಿಂಗ್ಸ್, ಇಟ್ಸ್ ಕಾಲ್ಡ್ ದಿ ದೃಶ್ಯ ಪ್ರಪಂಚ ಈಸ್ ದಿ ಎಫೆಕ್ಟ್. ಸೊ ಪಂಚ ಜ್ಞಾನೇಂದ್ರಿಯ ದೇ ಆರ್ ದಿ ಕಾಸ್ and ದೃಶ್ಯ ಪ್ರಪಂಚ is the effect. See, ಎರಡನೇ ಹಂತ, ನೆಕ್ಸ್ಟ್ ಲೆವೆಲ್. ದಿ 5 senses are the effects. ಇದಕ್ಕೆ ಮುಂಚೆ ಏನು ಹೇಳಿದ್ದು, ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳಿದಾಗ ದೇ ಆರ್ ದಿ ಕಾಸ್ ಅಂಡ್ ದ ಹೋಲ್ ವರ್ಲ್ಡ್ ಈಸ್ ದಿ ಎಫೆಕ್ಟ್. ನೌ ಇನ್ ದಿ ಸೆಕೆಂಡ್ ಲೆವೆಲ್, ದೀಸ್ 5 senses, they are the effects. Mind is the cause. And mind is the cause, so there are 5 senses. Because we experience the thoughts. ಅನೇಕ ಸಂದರ್ಭದಲ್ಲಿ ಮನಸ್ಸು ಇದೆ ಅನ್ನುವಂತಹದ್ದು ಹೇಗೆ ಗೊತ್ತಾಗುತ್ತೆ? is a big question always.
Because mind is very subtle in nature. We cannot see the mind. We see the body. ಶರೀರವನ್ನು ನೋಡ್ತೀವಿ. ಇಟ್ ಈಸ್ ಫಿಸಿಕಲ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಟು ಸಿ. ನಾವು ಶರೀರವನ್ನು ಗುರುತಿಸ್ತೀವಿ. ಬಟ್ ಮನಸ್ಸು ಅಂತ ಹೇಳಿದಾಗ ವೇರ್ ಈಸ್ ಮೈಂಡ್? ವಿ ಆರ್ ನಾಟ್ ಸೀಯಿಂಗ್ ದಿ ಮೈಂಡ್, ಬಟ್ ದೆರ್ ಈಸ್ ಮೈಂಡ್. ಮೈಂಡು ಈಸ್ ವೆರಿ ಸೂಕ್ಷ್ಮ. ಇಷ್ಟೊಂದು ಸೂಕ್ಷ್ಮವಾಗಿರುವಂತಹ ಮನಸ್ಸು ಇದೆ ಅನ್ನೋದಕ್ಕೆ ವಾಟ್ ಈಸ್ ದಿ ಗ್ಯಾರಂಟಿ, ವಾಟ್ ಈಸ್ ದಿ ಪ್ರೂಫ್? ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಾಟ್ಸ್. ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಈಸ್ ಕಾಲ್ಡ್ ದಿ ಮೈಂಡ್. ವಾಟ್ ಈಸ್ ಮೈಂಡ್ ಅಂತ ಕೇಳಿದ್ರೆ, ಮೈಂಡ್ ಈಸ್ ನಥಿಂಗ್ ಬಟ್ ದಿ ಫ್ಲೋ ಆಫ್ ಥಾಟ್ಸ್. ಸೊ ವೆನ್ ಯು ಎಕ್ಸ್ಪೀರಿಯನ್ಸ್ ದಿ ಫ್ಲೋ ಆಫ್ ಥಾಟ್ಸ್, no doubt it is because of the mind. There is a mind, that is why you are entertaining so many thoughts, you are experiencing so many thoughts. It is only because there is a mind. So ಮನಸ್ಸು ಇದೆ ಅನ್ನುವಂತಹದಕ್ಕೆ this is the ಸಾಕ್ಷಿ, proof. So thoughts are the effects. Then what is the cause? What is the cause of this manifest mind? The ultimate answer is the self. It is the Atma. So we have to understand this very clearly. ಮತ್ತೆ ನಾವು ಇದನ್ನು ಕಾಂಟೆಂಪ್ಲೇಟ್ ಮಾಡ್ಕೋಬೇಕಾಗುತ್ತೆ. See, panch ಜ್ಞಾನೇಂದ್ರಿಯಗಳು, they are the cause and the whole world is the effect. ಮುಂದಿನ ಹಂತದಲ್ಲಿ the five senses, they are the effect and mind is the cause. And there is mind, so we experience the thoughts. So thoughts are the effects, mind is the cause. So what is the cause for the mind? So what is the cause for the mind ಅಂತಂದ್ರೆ, it is the self. Self is the cause, mind is the effect. So the cause of all thoughts in the mind is because of the vasanas. See, ಮತ್ತೊಂದು ಹಂತಕ್ಕೆ ನಾವು ಹೋಗಿ ನೋಡಿದಾಗ, the thoughts are the effects and mind is the cause. And mind is very subtle. And what is the cause for this unmanifest mind ಅಂತಂದ್ರೆ, the self is the cause ಅಂತ ವೇದಾಂತ ಹೇಳುತ್ತೆ. ಈಗ the cause of all thoughts, there are so many thoughts that flows in our mind. And what is the cause for all these thoughts that are there in the mind? Is because of the vasanas. ವಾಸನಾಸ್ ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ದಿ ಮೆಮೊರಿ. ವಾಸನಾಸ್ ಅಂತ ಹೇಳಿದಾಗ ವಿ ಕೆನಾಟ್ ಡಿಸ್ಕ್ರೈಬ್ ದಿ ಫಾರ್ಮ್ ಆಫ್ ದಿ ವಾಸನಾಸ್. ವಾಸನಾಸ್ ಅಂತಂದಾಗ ವಿ ಹ್ಯಾವ್ ನಾಟ್ ಸೀನ್ ದಿ ವಾಸನಾಸ್ ಸೋ ಫಾರ್, ಬಟ್ ಇಟ್ ಈಸ್ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಕಾನ್ಸೆಪ್ಟ್ ಇನ್ ವೇದಾಂತ. ವಾಸನಾಸ್ ಅನ್ನುವಂತಹದ್ದು ವೇದಾಂತದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಮನುಷ್ಯ ಮಾಡುವಂತಹ ಕರ್ಮಗಳಿಗೆ ಕಾರಣ ಇಸ್ ಅಗೇನ್ ದಿಸ್ ವಾಸನಾಸ್. ಸೊ ವಾಸನಾಸ್ ಅಂತಂದ್ರೆ ಬೇಸಿಕಲಿ ಆಲ್ ದೀಸ್ ಆರ್ ದಿ ವೃತ್ತೀಸ್ ದಟ್ ಆರ್ ದೇರ್ ಇನ್ ದಿ ಚಿತ್ತ. ವೃತ್ತೀಸ್ ದಟ್ ಆರ್ ದೇರ್ ಇನ್ ದಿ ಚಿತ್ತ. ಸೊ ಒಂದು ಸೂಕ್ತ ಸಮಯದಲ್ಲಿ ಇಟ್ ಹ್ಯಾಸ್ ಟು ಕಮ್ ಔಟ್. ಸೊ ಇಟ್ ಹ್ಯಾಸ್ ಟು ಕಮ್ ಔಟ್ ಆಸ್ ವಾಸನಾಸ್. ಮತ್ತೊಂದು ರೀತಿಯಿಂದ ಹೇಳಬೇಕು ಅಂತಂದ್ರೆ, ದಿ ಮೈಂಡ್ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಬಿಕಾಸ್ ಆಫ್ 3 ಗುಣಾಸ್. ಪ್ರಕೃತಿ ಅಂತ ಹೇಳಿದಾಗ, ಪ್ರಕೃತಿ ಈಸ್ ಮೇಡ್ ಅಪ್ ಆಫ್ 3 ಗುಣಾಸ್.
ಸತ್ವಗುಣ, ರಜೋಗುಣ ಅಂಡ್ ತಮೋಗುಣ, ತ್ರಿಗುಣಾತ್ಮಿಕ ಅಂತ ಹೇಳ್ತಾರೆ. ಪ್ರಕೃತಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ತ್ರಿಗುಣಾತ್ಮಿಕ. ಅಂಡ್ ವಿ ಆರ್ ದಿ ಪ್ರಾಡಕ್ಟ್ ಆಫ್ ದಿಸ್ ಪ್ರಕೃತಿ. ದೇಹ ಅಂತ ಹೇಳಿದಾಗ ದಿಸ್ ಶರೀರ, ದಿಸ್ ಬಾಡಿ ಈಸ್ ದಿ ಪ್ರಾಡಕ್ಟ್ ಆಫ್ ದಿಸ್ ಪ್ರಕೃತಿ. ಅಂಡ್ ಪ್ರಕೃತಿ ಇಟ್ ಸೆಲ್ಫ್ ಈಸ್ ತ್ರಿಗುಣಾತ್ಮಿಕ. ಸೊ ದಿ ಬಾಡಿ ಈಸ್ ಆಲ್ಸೋ ತ್ರಿಗುಣಾತ್ಮಿಕ. ಸೊ ದೆರ್ ಈಸ್ ಸತ್ವಗುಣ, ದೆರ್ ಈಸ್ ರಜೋಗುಣ, ದೆರ್ ಈಸ್ ತಮೋಗುಣ. ಅದೇ ರೀತಿಯಲ್ಲಿ ಪ್ರಕೃತಿ ಅಂತ ಹೇಳಿದಾಗ ದೆರ್ ಈಸ್ ತ್ರಿವಿಧಂ. ಇಲ್ಲಿ ತ್ರಿವಿಧಂ ಅಂತ ಹೇಳ್ತಾ ಇರುವಂತಹದ್ದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಇಟ್ ಈಸ್ ಕಾಲ್ಡ್ ಸಬ್ಜೆಕ್ಟ್, ಆಬ್ಜೆಕ್ಟ್ ಅಂಡ್ ಇನ್ಸ್ಟ್ರುಮೆಂಟ್ ಆಫ್ ನಾಲೆಡ್ಜ್. ಸೊ ಈ ಗುಣಗಳು ಅನ್ನುವಂತಹದ್ದನ್ನ ನಾವು ಎಫೆಕ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ವಾಟ್ ಈಸ್ ದಿ ಕಾಸ್? ಸಿ, ಪ್ರಕೃತಿ ಅಂತ ಹೇಳಿದಾಗ ದಿಸ್ ಪ್ರಕೃತಿ ಈಸ್ ತ್ರಿಗುಣಾತ್ಮಿಕ. ಅಂಡ್ ಇಲ್ಲಿ 3 ಗುಣಗಳು ಅಂತಂದಾಗ ಈ 3 ಗುಣಗಳು ದೇ ಆರ್ ದಿ ಎಫೆಕ್ಟ್ ಅನ್ನುವಂತಹದ್ದಾದ್ರೆ, ಬಿಕಾಸ್ ಇಟ್ ಈಸ್ ಸೆಟ್ ತ್ರಿಗುಣಾತ್ಮಿಕ, ಪ್ರಕೃತಿ ಈಸ್ ತ್ರಿಗುಣಾತ್ಮಿಕ. ಸೊ ಪ್ರಕೃತಿ ಈಸ್ ದಿ ಎಫೆಕ್ಟ್. ಅಂಡ್ ವಾಟ್ ಈಸ್ ದಿ ಕಾಸ್? ಅಂಡ್ ದ ಕಾಸ್ ಇಸ್ ಅವ್ಯಕ್ತ ಶಕ್ತಿ, the unmanifest power. So this unmanifest ಅನ್ನುವಂತಹದ್ದೇ ಎಫೆಕ್ಟ್ ಅನ್ನುವಂತಹದ್ದಾದ್ರೆ, what is the cause for this unmanifest power? Again there is no doubt it is because of the Purusha. See, ಪ್ರಕೃತಿ ಅಂತ ಬಂದಾಗ this Purusha will be there. So no doubt it is the Purusha. Because of the Purusha, this unmanifest ಅನ್ನುವಂತಹದ್ದು is very powerful. It appears there. And this unmanifest power is the cause. And these trigunas, they are the effects. So the self has alone become the matter through his Shakti. See, ಪರಮಾತ್ಮನನ್ನ ನಾವು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಪರಮಾತ್ಮ ಹೇಗೆ ಈ ಸೃಷ್ಟಿಯನ್ನ ಕ್ರಿಯೇಟ್ ಮಾಡ್ದ? ದಿ ಸೇಮ್ ಪರಮಾತ್ಮ by using the rajoguna becomes Brahma, and with the Maya Shakti and the Rajoguna, this Brahma created the world. And all the names and forms of this Jagat, Jagatina ella nama roopagalu is the Shakti of the same Paramatma. So it's all through his own potentiality. That means everything is nothing but the Paramatma. Everything is nothing but the Paramatma. See, whatever you are experiencing in this world is nothing but the same divinity. ಸೊ ಎಲ್ಲವೂ ಪರಮಾತ್ಮನದು ಅನ್ನುವಂತಹದ್ದು ಒಂದು ನಮಗೆ ಅರ್ಥ ಆದರೆ, and everything that we see here in this world is nothing but the reality. So the essence behind this Namarupa is the reality alone. That is the Paramatma. Reality ಅಂತಂದ್ರೆ Paramatma. But the mind is seeing this reality as name and form. Because this mind ಅನ್ನುವಂತಹದ್ದು it is the ನೇಮ್ ಅಂಡ್ ಫಾರ್ಮ್ ನ ಯಾವ ರೀತಿನಲ್ಲಿ ನೋಡ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಇಮ್ಯಾಜಿನೇಷನ್ ಆಫ್ ದಿ ಮೈಂಡ್. ಸೊ ಮನಸ್ಸಿಗೆ ಇದು ಅಭ್ಯಾಸ ಆಗಿ ಹೋಗಿದೆ. ಮತ್ತು
ಮತ್ತು ಎಲ್ಲವೂ ಭಗವಂತ ಮಾತ್ರ ಅನ್ನುವಂತಹದ್ದಾದರೆ, why did Paramatma took so many avatars? See, everything that we see in this world is the Paramatma. ಅಲ್ಲಿ ಅನೇಕಗಳನ್ನು ನಾವು ನೋಡ್ತಾ ಇದ್ದೀವಿ. ಒಳ್ಳೆಯದು, ಕೆಟ್ಟದು, ಅನೇಕಗಳನ್ನು ನಾವು ನೋಡ್ತಾ ಇದ್ದೀವಿ. ಧರ್ಮ, ಅಧರ್ಮ, so many things are we are seeing in this world, and everything is Paramatma ಅನ್ನುವಂತಹದ್ದೇ ಆದರೆ, why Paramatma has to take so many avatars? ಇಲ್ಲಿ we need to take the support of ಪುರಾಣ. ಮುಖ್ಯವಾಗಿ ನಮ್ಮ ಪುರಾಣಗಳು ಹೇಳುವಂತೆ ಪರಮಾತ್ಮನ ಅವತಾರ ಅಂತಂದಾಗ ಅಲ್ಲಿ there is a ಉದ್ದೇಶ, there is a goal. ಮುಖ್ಯವಾಗಿ ಪರಮಾತ್ಮನ ಅವತಾರ ಅನ್ನುವಂತಹದ್ದು ಟು ಪ್ರೊಟೆಕ್ಟ್ ದಿ ಧರ್ಮ ಅಂಡ್ ಟು ಪ್ರೊಟೆಕ್ಟ್ ದಿ ಸಾಧು ಸಂತಾಸ್. ಸೊ ಧರ್ಮದ ರಕ್ಷಣೆ, ಸಾಧು ಸಂತರ ರಕ್ಷಣೆ, ಇಟ್ ಈಸ್ ಥ್ರೂ ದಿ ದುಷ್ಟರ ಶಿಕ್ಷೆ ಅಂಡ್ ಮತ್ತೆ ಧರ್ಮವನ್ನು ಪ್ರತಿಷ್ಠಾಪಿಸುವಂತಹದ್ದು. Purana gives this description. Why Paramatma he has to take so many avatars? Purana says like this. But all that we see here as names and forms are nothing but the same Paramatma. So what is this? It is his Leela. So from the highest standpoint of spirituality, this is the only truth. And to understand this concept, the Leela or the Mahima of the Paramatma anta ಹೇಳಿದಾಗ, we have to contemplate upon this reality again and again, again and again. See, we have to understand there is a big truth. Essentially, Jivatma is nothing but the Paramatma. Jivatma is nothing but the Paramatma. So this world is just a play. So ವೇದಾಂತದಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಎಷ್ಟು ಪ್ರಪಂಚವನ್ನು ನಂಬುತ್ತೀಯ, ಎಷ್ಟು ಪ್ರಪಂಚದ ಮೇಲೆ ನೀನು ಡಿಪೆಂಡ್ ಆಗ್ತೀಯ, ಟು ದಟ್ ಎಕ್ಸ್ಟೆಂಟ್ ಯು ವಿಲ್ ಸಫರ್. ದ ವರ್ಲ್ಡ್ ವಿಲ್ ಗಿವ್ ಯು ಪ್ರಾಬ್ಲಮ್ಸ್. ನೀ ಎಷ್ಟು ಡಿಪೆಂಡ್ ಆಗ್ತೀಯ ಅಷ್ಟು ಅದು ತೊಂದರೆಗಳನ್ನು ನಿನಗೆ ಕೊಡುತ್ತೆ. ಯು ವಿಲ್ ಸಫರ್ ಎ ಲಾಟ್. ಸೊ ಡೋಂಟ್ ಟೇಕ್ ದಿ ಜಗತ್ ಆಸ್ ಇಸ್ ವೆರಿ ಸೀರಿಯಸ್. ಟೇಕ್ ದ ಲೈಫ್ ಆಸ್ ಇಟ್ ಕಮ್ಸ್. ಇದು ವೇದಾಂತ ನಮಗೆ ಕೇವಲ ಸಮಾಧಾನವನ್ನು ಮಾಡುತ್ತೆ ಅಂತ ಹೇಳೋದಂತಹದ್ದಲ್ಲ ಇದು. ಆ್ಯಂಡ್ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್. ನಿತ್ಯದ ಹೆಂಗ ಭೂತಾನಿ ಭವಂತಿ ನ ಭವಂತಿ ಚ ಕಾಲೇನ ಲಕ್ಷವೇಗೇನ ಸೂಕ್ಷ್ಮತ್ವ ತನ್ನ ದೃಶ್ಯತೆ. ಅಂಡ್ ಪರಮಾತ್ಮ he continues to advise Uddhava. He says, hey Uddhava, ಪ್ರಿಯ ಉದ್ಧವ, ಈ ಕಾಲದ ಗತಿ ಅನ್ನುವಂತಹದ್ದು ಹೇಗೆ ಸರಿತಾ ಇದೆ, ಹೇಗೆ ಈ ಕಾಲ ಅನ್ನುವಂತಹದ್ದು ಮುಂದೆ ಮುಂದೆ ನುಗ್ಗುತ್ತಾ ಇದೆ, ಈ ಸಮಯ ಅನ್ನುವಂತಹದ್ದು ನಮ್ಮನ್ನು ವಂಚಿಸಿ ನಮಗಿಂತ ಬಹಳ ಮುಂದೆ ಮುಂದೆ ಬಹಳ ವೇಗವಾಗಿ ಹೋಗ್ತಾ ಇದೆ. We are not able to see that. We will not even experience that. It is so ಸೂಕ್ಷ್ಮ. ಸಮಯ ಅನ್ನುವಂತಹದ್ದು ನಮ್ಮನ್ನು ವಂಚಿಸಿ ಬಹಳ ಮುಂದೆ ಹೋಗುತ್ತೆ ಅಂತಂದರೆ ಇಟ್ ಈಸ್ ವೆರಿ ಸೂಕ್ಷ್ಮ. ಅದಕ್ಕೆ ಕಾಲ ಅಂತ ಹೇಳಿದಾಗ ಈ ಕಾಲ ಅನ್ನುವಂತಹದ್ದು ಪ್ರವಾಹದಂತೆ ಒಂದನ್ನು ಬಿಡದಂತೆ ಎಲ್ಲವನ್ನ ಅದು ಕೊಚ್ಚಿಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಕಾಲ ಪ್ರವಾಹ ಅಂತಾನೆ ಹೇಳ್ತಾರೆ. ಕಾಲ ಪ್ರವಾಹ ಅನ್ನುವಂತಹದ್ದು ಬಹಳ ರಭಸವಾಗಿ ಬಹಳ ಮುನ್ನುಗ್ಗಿ ಹೋಗುತ್ತೆ. ಅಂಡ್ ದಿಸ್ ಕಾಲ ಪ್ರವಾಹ ಅನ್ನುವಂತಹದ್ದು ಈಸ್ ವೆರಿ ಸೂಕ್ಷ್ಮ.
Since it is very sukshma, we are not able to see that. ಈ ಕಾಲ ಅನ್ನುವಂತಹದ್ದು ತಾನು ಸರಿಯುತ್ತಾ ತಾನು ಹರಿಯುತ್ತಾ ತನ್ನ ಜೊತೆ ಪ್ರತಿ ಕ್ಷಣ ಅನೇಕ ಶರೀರಗಳ ಉತ್ಪತ್ತಿ ಹಾಗೂ ಅನೇಕ ಶರೀರಗಳ ನಾಶವಾಗ್ತಾ ಇರುವಂತಹದ್ದನ್ನು ಕೂಡ ಅದು ತನ್ನ ಜೊತೆಯಲ್ಲಿ ತಗೊಂಡು ಹೋಗ್ತಾ ಇದೆ. ಅದಕ್ಕೆ ಕಾಲ ಪ್ರವಾಹ ಅಂತಂದಾಗ ಅದು ಎಲ್ಲವನ್ನ ತಗೊಂಡು ಹೋಗುತ್ತೆ, ಒಂದನ್ನು ಬಿಡದಂತೆ ಬಹಳ ರಭಸವಾಗಿ ಪ್ರತಿಯೊಂದನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ. ಏನೆಲ್ಲವನ್ನ ಈ ಕಾಲ ಪ್ರವಾಹ ಅನ್ನುವಂತಹದ್ದು ತಗೊಂಡು ಹೋಗ್ತಾ ಇದೆ ಅಂತಂದ್ರೆ, ಪ್ರತಿ ಕ್ಷಣ ದೇರ್ ಆರ್ ಸೋ ಮೆನಿ ಬರ್ತ್ಸ್, ದೇರ್ ಆರ್ ಸೋ ಮೆನಿ ಜೀವಾಸ್ ದಟ್ ಟೇಕ್ಸ್ ಬರ್ತ್. ಅದೇ ರೀತಿ ದೇರ್ ಆರ್ ಸೋ ಮೆನಿ ಡೆತ್ಸ್. ಆ ಎಲ್ಲವನ್ನ ಈ ಕಾಲ ಅನ್ನುವಂತಹದ್ದು ತನ್ನ ಜೊತೆಯಲ್ಲಿ ತಗೊಂಡು ಹೋಗ್ತಾ ಇದೆ. ಪ್ರತಿ ಕ್ಷಣ ಈ ಹುಟ್ಟು ಸಾವು ಅನ್ನುವಂತಹದ್ದು ನಡೀತಾ ಇದೆ. ಆದರೆ ಪ್ರತಿ ಕ್ಷಣದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಡೀತಾ ಇರುವಂತಹ ಈ ಹುಟ್ಟು ಸಾವು ಅನ್ನುವಂತಹದ್ದು ನಮ್ಮ ಗೋಚರಕ್ಕೆ ಬರ್ತಾ ಇಲ್ಲ. ಬಟ್ ದಿಸ್ ಈಸ್ ದಿ ಟ್ರೂತ್. ದೇಹ ಅಂತಂದಾಗ ಅದು ಯಾವ ರೀತಿಯ ದೇಹ ಬೇಕಾದ್ರೂ ಆಗಿರಬಹುದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಹೀಗೆ ಅದು ಏನು ಬೇಕಾದ್ರೂ ಆಗಿರಬಹುದು. ಈ ಎಲ್ಲಾ ಶರೀರದಲ್ಲೂ ಕೂಡ ಬದಲಾವಣೆಗಳು ಅನ್ನುವಂತಹದ್ದು ಈ ನಿರಂತರ. ಬಟ್ ದೇಹದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದ್ರೂ ಕೂಡ ವಿ ಆಲ್ವೇಸ್ ಸೇ ಐ ಆಮ್ ದಿ ಸೇಮ್. ನಮ್ಮ ಸ್ಥೂಲ ಶರೀರ ಇರಬಹುದು, ಸೂಕ್ಷ್ಮ ಶರೀರ ಇರಬಹುದು, ಕಾರಣ ಶರೀರ ಇರಬಹುದು, ಎಲ್ಲ ರೀತಿಯ ಶರೀರಗಳಲ್ಲೂ ಅನೇಕ ರೀತಿಯ ಬದಲಾವಣೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅಂಡ್ ಸ್ಟಿಲ್ ವಿ ಸೇ ಐ ಆಮ್ ದಿ ಸೇಮ್. ನಮ್ಮ ಸ್ಥೂಲ ಶರೀರದಲ್ಲಿ ಅನೇಕ ಜೀವಕೋಶಗಳು ಪ್ರತಿ ಕ್ಷಣ ಸಾಯ್ತಾ ಇರುತ್ತವೆ. ಪ್ರತಿ ಕ್ಷಣ ಅನೇಕ ಜೀವಕೋಶಗಳು ಹುಟ್ಟುತ್ತಾ ಇರುತ್ತವೆ. ಇದ್ಯಾವುದು ಕೂಡ ನಮ್ಮ ಅರಿವಿಗೆ ಬರ್ತಾ ಇಲ್ಲ. ವೇದಾಂತ ಹೇಳುತ್ತೆ, ಪ್ರತಿದಿನ ನಿನ್ನ ನಿದ್ರೆ ಅಂತ ನೀ ಏನ್ ಹೇಳ್ತೀಯ ಈಸ್ ನಥಿಂಗ್ ಬಟ್ ಯುವರ್ ಡೆತ್. ನಿದ್ರೆ ಅನ್ನುವಂತಹದ್ದು ಈಸ್ ಲೈಕ್ ಮರಣ. ಎಚ್ಚರ ಅನ್ನುವಂತಹದ್ದು ಈಸ್ ಬರ್ತ್, ಯುವರ್ ಬರ್ತ್. ಇದು ನಿರಂತರವಾಗಿ ಪ್ರತಿನಿತ್ಯ ನಡೀತಾ ಇದೆ. ಪ್ರತಿ ನಿದ್ರೆ ಎನ್ನುವಂತಹದ್ದು ಈಸ್ ದಿ ಡೆತ್ ಅಂಡ್ ಪ್ರತಿ ಎಚ್ಚರ ಈಸ್ ಯುವರ್ birth, and we think we are the same. It is because of the mohada parate, maya parade. It is the shakti of the maya. We are not able to understand this truth. ನಿದ್ರೆಯನ್ನ ಸಾವು ಅಂತ ಅರ್ಥ ಮಾಡ್ಕೊಳ್ಳುವಂತಹದ್ದಾಗ್ಲಿ ಅಥವಾ ನಮ್ಮ ಎಚ್ಚರವನ್ನ ಹುಟ್ಟು ಅಂತ ಅನ್ನುವಂತಹದ್ದನ್ನಾಗ್ಲಿ ವೇದಾಂತ ಶಾಸ್ತ್ರ ಒಬ್ಬ ಗುರು ಮತ್ತೆ ಮತ್ತೆ ಹೇಳ್ತಾ ಇದ್ರು ಕೂಡ ನಾವು ಅದನ್ನು ಕೇಳಿಸ್ಕೋತೀವಿ, ಅರ್ಥ ಆಯ್ತು ಅಂತ ಹೇಳ್ತೀವಿ. ಬಟ್ ವಿ ವೇಕ್ ಅಪ್ ಇನ್ ದ ಸೇಮ್ ಬಾಡಿ ಅಂಡ್ ವಿ ಸೇ ಐ ಆಮ್ ದಿ ಸೇಮ್. ಹೌ ಇಸ್ ಇಟ್ ಪಾಸಿಬಲ್? It is because of the memories. We carry the memories and we say I am the same. ಯಥಾರ್ಚಶಾಂ ಶ್ರೋತಾಸಾಂ ಚ ಫಲಾನಾಂ ನ ವನಸ್ಪತೇಃ ತಥೈವ ಸರ್ವಭೂತಾನಾಂ ವಯೋವಸ್ಥಾದಯ ಕೃತಾಃ. ಬದಲಾವಣೆಗಳು ಅಂತ ಹೇಳಿದಾಗ ಅದು ಕೇವಲ ನಮ್ಮ ಸ್ಥೂಲ ಶರೀರಕ್ಕೆ ಮಾತ್ರ ಸೀಮಿತ ಅಂತ ಇದು ಹೇಳ್ತಾ ಇಲ್ಲ, ವೇದಾಂತ ಹೇಳೋದಿಲ್ಲ. ಕಾಲನ ಪ್ರಭಾವದಿಂದ ದೀಪದ ಬೆಳಕಿರಬಹುದು, ನದಿಗಳ ಪ್ರವಾಹ ಇರಬಹುದು, ವೃಕ್ಷದ ಫಲಗಳ ವಿಶೇಷ ಅವಶೇಷಗಳ ಅವಸ್ಥೆಗಳು ಕೂಡ ಎಲ್ಲ ಕಡೆ ಆ ಬದಲಾವಣೆಗಳು ನಡೀತಾ ಇದೆ. ನಾವು ಒಂದು ದೀಪವನ್ನ ನೋಡಿದಾಗ ದೀಪದ ಬೆಳಕು ನಿರಂತರವಾಗಿ ಬೆಳಕು ಸೂಸ್ತಾ ಇದೆ ಅಂತ ಹೇಳ್ತೀವಿ.
ವಿ ಸಿ ದ ಲೈಟ್, ಆ ಒಂದು ಕಂಟಿನ್ಯೂಟಿಯನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅಲ್ಲಿ ವಿ ಆರ್ ನಾಟ್ ಸೀಯಿಂಗ್ ದಿ ಬ್ರೇಕಪ್ಸ್. ದೆರ್ ಈಸ್ ಅ ಲೈಟ್ ಅಂತ ಹೇಳಿದಾಗ ಆ ಲೈಟಲ್ಲಿ ದಟ್ ಕಂಟಿನ್ಯೂಟಿಯನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅಲ್ಲಿರುವಂತಹ ಬ್ರೇಕಪ್ಸ್ ನಮಗೆ ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ನದಿಯ ನೀರನ್ನು ನೋಡಿದಾಗ ಕೂಡ ವಿ ಸಿ ದಿ ಕಂಟಿನ್ಯೂಟಿ. ಅದೇ ರೀತಿ ಒಂದು ಮರವನ್ನು ನೋಡಿದಾಗ ದಿನನಿತ್ಯದಲ್ಲಿ ಹೂ ಬಿಡ್ತಾ ಇದೆ, ಹಣ್ಣು ಬಿಡ್ತಾ ಇದೆ, ಕಾಯಿ ಬಿಡ್ತಾ ಇದೆ, ಫಲ ಕೊಡ್ತಾ ಇದೆ. ಆದರೆ ಆ ಮರದಲ್ಲಿ ಇರುವಂತಹ ವಿಶೇಷ ಅವಶೇಷ, ಅಲ್ಲಿ ಆಗಿ ಹೋಗ್ತಾ ಇರುವಂತಹ ಅನೇಕ ಬದಲಾವಣೆಗಳು, ಆ ಅವಸ್ಥೆಗಳು ಅವೆಲ್ಲ ಕೂಡ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಅನೇಕಗಳು ನಮ್ಮ ಗೋಚರಕ್ಕೆ ಬರೋದಿಲ್ಲ. ಸಮಸ್ತ ಪ್ರಾಣಿಗಳ ಶರೀರದ ಆಯಸ್ಸು ಇರಬಹುದು, ಅವಸ್ಥೆ ಮುಂತಾದವುಗಳಲ್ಲಿ ಕೂಡ ನಿರಂತರವಾಗಿ ಬದಲಾವಣೆಗಳು ನಡೀತಾ ಇದೆ. ಸೊ ಎಚ್ಚರದಲ್ಲಿ ನಮ್ಮ ಗಮನ ಹೇಗಿರುತ್ತೆ ಅಂತಂದ್ರೆ, ಈ ಸಮಯ ಅಂತ ನಾವೇನು ಹೇಳ್ತೀವಿ, ಕಾಲ. ಸೊ ಅದು ಒಂದನ್ನ ಬಿಟ್ಟು ನಾವು ಎಲ್ಲವನ್ನ ಗಮನಿಸ್ತೀವಿ. ಸಿ, ಇಟ್ ಈಸ್ ಪಾಸಿಬಲ್ ಫಾರ್ ದಿ ಮೈಂಡ್ ಟು ಅಬ್ಸರ್ವ್ ಎವ್ರಿ ಅದರ್ ಥಿಂಗ್ ಅದರ್ ದ್ಯಾನ್ ದಿ ಕಾಲ. ಮನಸ್ಸಿಗೆ ಅದನ್ನು ಗ್ರಹಿಸುವಂತಹ ಶಕ್ತಿ ಇಲ್ಲ. ಸಮಯ ಕಳೆದು ಹೋಗ್ತಾ ಇರುವಂತಹದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅಂತಂದ್ರೆ ಬಿಹೈಂಡ್ ದ ಐಸ್ ದರ್ ಈಸ್ ಮೈಂಡ್. ದಟ್ ಮೀನ್ಸ್ ಮನಸ್ಸು ಅನ್ನುವಂತಹದ್ದು ಅದನ್ನು ನನಗೆ ತೋರಿಸ್ಕೊಡ್ತಾ ಇಲ್ಲ. ಸಮಯ ಕಳೀತಾ ಇದೆ, ಸಮಯ ಕಳೆದು ಹೋಗ್ತಾ ಇದೆ. ವಿ ಆರ್ ನಾಟ್ ಏಬಲ್ ಟು ಸಿ ದಟ್. ಆ ಸ್ಪೀಡ್ನ ನಾವು ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ನಾವು ಬೇರೆ ಎಲ್ಲವನ್ನ ನೋಡ್ತೀವಿ, ಆದರೆ ಆ ಸಮಯ ಅನ್ನುವಂತಹದ್ದು ಕಳೆದು ಹೋಗ್ತಾ ಇರುವಂತಹದ್ದನ್ನ ಅದು ನಾವು ಬಾಯಲ್ಲಿ ಹೇಳ್ತೀವಿ, ಇಟ್ ಈಸ್ ಟಿಕಿಂಗ್ ಅವೇ ಅಂತ. ಬಟ್ ನಮ್ಮ ಅನುಭವಕ್ಕೆ ಅದು ಬರೋದೇ ಇಲ್ಲ. ಅದೇ ರೀತಿ ಕನಸು ಅಂತ ಹೇಳಿದಾಗ ಆ ಕನಸು ಈಸ್ ವೆರಿ ಸ್ಪೀಡ್. ಯಾಕೆ ಅಂತಂದ್ರೆ ಆ ನಿದ್ರೆಯ ಸಮಯದಲ್ಲಿ ಆ ಕನಸಿನ ಅವಸ್ಥೆಗೆ ನಾವು ಹೋಗ್ತೀವಿ. ಆ ಕನಸಿನ ಅವಸ್ಥೆ ಕೆಲವೇ ಕ್ಷಣಗಳ ಕಾಲ ನಡೆಯುವಂತಹ ಒಂದು ವಿದ್ಯಮಾನ. ಬಟ್ ನಾವು ಬಹಳ ದೀರ್ಘವಾದ ಕನಸನ್ನು ಕಂಡೆ ಅಂತ ಹೇಳ್ತೀವಿ. ಆ ಕನಸಿನಲ್ಲಿ ಏನೇನೋ ಅನುಭವಗಳು, ತಿಂಡಿ ತಿಂದಿದ್ದು, ಆಟ ಆಡಿದ್ದು, ಸ್ನೇಹಿತರುಗಳ ಜೊತೆಯಲ್ಲಿ ಓಡಾಡಿದ್ದು, ಅವರುಗಳ ಜೊತೆ ಮಾತುಕತೆ ಆಡಿದ್ದು, ಹಾಡು ಹೇಳಿದ್ದು, ಡಾನ್ಸ್ ಮಾಡಿದ್ದು, ಅಲ್ಲಿಂದ ಮತ್ತೆ ಇನ್ನೆಲ್ಲೋ ಹೋಗಿದ್ದು, ಮತ್ತೊಂದು ಪಿಕ್ನಿಕ್ಕಿಗೆ ಹೋಗಿದ್ದು, ಆಮೇಲೆ ಎಲ್ಲ ಸ್ನೇಹಿತರುಗಳನ್ನು ಅವರವ್ರ ಮನೆಗೆ ಹೋಗಿ ತಲುಪಿಸಿ ಕೊನೆಯಲ್ಲಿ ನಾನು ಬಂದೆ. ಹೀಗೆ ಬಹಳ ದೀರ್ಘವಾದ ಕನಸನ್ನು ಕಂಡೆ ಅಂತ ನಾವು ಹೇಳ್ತೀವಿ. ಬಟ್ ಕನಸುಗಳು ನಡೆಯುವಂತಹದ್ದು ಕೆಲವೇ ಕ್ಷಣಗಳ ಕಾಲ. ಆ ಕೆಲವೇ ಕ್ಷಣಗಳ ಕನಸಿನಲ್ಲಿ ಅನೇಕ ಅನುಭವಗಳು ಆಗಿದೆ, ಆ ರೀತಿ ನಾವು ತಿಳ್ಕೋತೀವಿ. ಸಾತ್ವಿಕ್ ಈಸ್ ಕಾಲ್ಡ್ ದಿ ವೇಕಿಂಗ್ ಸ್ಟೇಟ್. ವಿ ಫೀಲ್ ಇಟ್ ಈಸ್ ವೆರಿ ಸ್ಲೋ. ಸಾತ್ವಿಕ್ ಅಂತಂದ್ರೆ ವೇಕಿಂಗ್ ಸ್ಟೇಟ್ ಅಂತಂದ್ರೆ ನಮ್ಮ ಎಚ್ಚರದ ಅವಸ್ಥೆ. ಆ ಎಚ್ಚರದ ಅವಸ್ಥೆಯಲ್ಲಿ ನಾವು ಅನೇಕಗಳನ್ನ ಗಮನಿಸ್ತೀವಿ. ಬಹಳ ನಿಧಾನವಾಗಿ ಒಂದಾದ್ಮೇಲೆ ಒಂದು ಅನೇಕಗಳು ನಮ್ಮ ಅರಿವಿಗೆ ಬರುತ್ತೆ. ಅನೇಕ ಅನುಭವಗಳನ್ನು ನಾವು ಪಡ್ಕೋತೀವಿ ನಮ್ಮ ಎಚ್ಚರದ ಸಮಯದಲ್ಲಿ. ಇಟ್ ಈಸ್ ಬಿಕಾಸ್ ಆಫ್ ದಿ ಸತ್ವಗುಣ. ಸೊ ಆ ಸಾತ್ವಿಕ್ ಅಂತಂದ್ರೆ ವೇಕಿಂಗ್ ಸ್ಟೇಟ್. ಅದೇ ರೀತಿ ರಾಜಸಿಕ್ ಅಂತ ಹೇಳಿದಾಗ ಇಟ್ ಈಸ್ ಅ ಡ್ರೀಮ್ ಸ್ಟೇಟ್. ವಿ ಫೀಲ್ ಇಟ್ ಈಸ್ ವೆರಿ ಸ್ಲೋ. ಸೊ ಬಿಕಾಸ್ ಇಟ್ ಈಸ್ ವೆರಿ ಸ್ಲೋ, ಇಟ್ ಈಸ್ ಪಾಸಿಬಲ್ ವಿ ಆರ್ ಏಬಲ್ ಟು ಕ್ಯಾಚ್ ಎವ್ರಿ ಇನ್ಸಿಡೆಂಟ್ ಇನ್ ದಿ ಡ್ರೀಮ್ ಅಂಡ್ ವಿ ಸಿ, ದೊಡ್ಡ ಕನಸು ಬಿತ್ತು. ಕೆಲವೇ ಕ್ಷಣಗಳು ಆ ಕನಸು ನಡೆದಿರುತ್ತೆ. ಬಹಳ ದೊಡ್ಡ ಅನುಭವವನ್ನು ನಾವು 1 ಗಂಟೆ ಇಂತಹ ಕನಸು ಕಂಡೆ ಅಂತ ಹೇಳ್ತೀವಿ.
Because it is very slow, it is possible for us to catch every moment. ಸೊ ಹೀಗೆ ಇವೆಲ್ಲವೂ ನಮ್ಮ ಗಮನಕ್ಕೆ ಬರಬೇಕು ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಮೈಂಡ್. ವಿ ಹ್ಯಾವ್ ಟು ಸ್ಲೋ ಡೌನ್ ಅವರ್ ಮೈಂಡ್. ಇಟ್ ಮೀನ್ಸ್ ವಿ ಹ್ಯಾವ್ ಟು ರೆಡ್ಯೂಸ್ ದಿ ನಂಬರ್ ಆಫ್ ಥಾಟ್ಸ್ that are arising in the mind. See, we entertain all types of thoughts. We don't know how to stop that. We allow every thought to enter into our mind. We entertain all the thoughts. So Vedanta ಹೇಳ್ತಾ ಇದೆ, have a control, have a check. So reduce the number of thoughts that are arising in the mind. So watch your mind. ನಿನ್ನ ಮನಸ್ಸನ್ನು ಗಮನಿಸು. ಅಲ್ಲಿ ಅನೇಕ ಆಲೋಚನೆಗಳು ಬರ್ತಾ ಇದೆ ಅಂತಂದಾಗ ಬರ್ತಾ ಇರುವಂತಹ ಆಲೋಚನೆಗಳಲ್ಲಿ ನಿನಗೆ ಬೇಕಾಗಿರುವಂತಹದ್ದು ಯಾವುದು, ಬೇಡವಾಗಿರುವಂತಹದ್ದು ಯಾವುದು, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ವಾಚ್ ಅಂಡ್ ಡಿಸೈಡ್. So when it is possible for you to decide, so you need not entertain what is not required. So reduce the number of thoughts that are arising in the mind. So we are able to sleep only when our mind is calm. When the mind is still, it is possible that we can sleep. See, meditation ಅಂತ ಹೇಳಿದಾಗ mind is calm. So we are waking. Meditation ಧ್ಯಾನ ಅಂತ ಹೇಳಿದಾಗ we do that practice in our ಎಚ್ಚರದ ಸಮಯ. ಆ ಎಚ್ಚರದ ಸಮಯದಲ್ಲಿ the mind is very calm. Consciously we watch the mind, that we will not allow any thought to enter into the mind. We focus on a particular issue, on a particular topic. We keep contemplate on one particular topic. So we will not allow the thoughts to arise in the mind. See, there is no thought. Why? It is not that you are not allowing, it is because the mind is calm. See, we have to understand this. See, meditation is possible only when the mind is very calm. So we are not waking. Mind is calm, we are not waking, then the sleep happens. So that is the difference between the meditation and the sleep. In meditations, ನಾವು ಎಚ್ಚರದಲ್ಲಿರ್ತೀವಿ, ದ ಮೈಂಡ್ ಈಸ್ ಕಾಮ್. ನಾವು ಎಚ್ಚರದಲ್ಲಿರ್ತೀವಿ, ಮೈಂಡ್ ಈಸ್ ಕಾಮ್, ದೆರ್ ಈಸ್ ನೋ ಥಾಟ್ಸ್. ಸೊ ಮೆಡಿಟೇಷನ್ ಹ್ಯಾಪನ್ಸ್. ಬಟ್ ಅದೇ ನಿದ್ರೆ ಅಂತ ಹೇಳಿದಾಗ ಮೈಂಡ್ ಈಸ್ ಕಾಮ್ ಆ್ಯಂಡ್ ದೆರ್ ಈಸ್ ನೋ ಎಚ್ಚರ, ಸ್ಲೀಪ್ ಹ್ಯಾಪನ್ಸ್. ಸೊ ಇಲ್ಲಿ ಮುಖ್ಯವಾಗಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸಿ ವಾಚ್ ಯುವರ್ ಮೈಂಡ್, ವಾಚ್ ಯುವರ್ ಮೈಂಡ್. ಸೊ ಇಲ್ಲಿ ಅನೇಕಗಳು ನಮ್ಮ ಗಮನಕ್ಕೆ ಬಾರದಂತೆ ಅನೇಕ ಘಟನೆಗಳು ನಡೆದು ಹೋಗ್ತಾ ಇದೆ. ಆ ಸಮಯ ಅನ್ನುವಂತಹದ್ದು ನಮ್ಮಿಂದ ಎಲ್ಲವನ್ನ ವಂಚಿಸಿ ಮುಂದೆ ಮುಂದೆ ಹೋಗ್ತಾ ಇದೆ. ಆ ಕಾಲನ ರಭಸವನ್ನು ನಾವು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಸಿ ದಟ್ ಹೌ ಇಟ್ ಈಸ್ ರನ್ನಿಂಗ್. ಸೊ ಇಲ್ಲಿ ಪರಮಾತ್ಮ ಮುಖ್ಯವಾಗಿ ವಾಚ್ ಯುವರ್ ಮೈಂಡ್ ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ
ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.